ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ದೋಷಿಯವನಿವನು ಪಾಪಿಯನುತ್ತ ಗಳಹದಿರು, ಆಶೆ ಎನಿತು ಸಹಿಸಿದನೋ ದಹಿಸಿದನೋ, ವಾಸನೆಗಳವನೇನೆಳೆದವೋ ಬಲವೇನೋ, ಪಾಶಬದ್ಧನು ನರನು ಮಂಕುತಿಮ್ಮ. 280ನೇ ಕಗ್ಗ ಇದು. ದೋಷಿಯವನು ಇವನು ಪಾಪಿ ಎನ್ನುತ್ತ ಗಳಹದಿರು. ನಾವು ಎಲ್ಲ ಜಗತ್ತಿನಲ್ಲಿರೋರ ಬಗ್ಗೆ ಎಲ್ಲ ಜಡ್ಜ್ಮೆಂಟೆಲ್ಲ ಆಗ್ತಾ ಇರ್ತೀವಿ. ನಾವು ಫಸ್ಟ್ ಇಂಪ್ರೆಷನ್ನಲ್ಲಿ ಮೊದಲು ಮಾಡೋ ಕೆಲಸನೇ ಇವನು ಏನು ಎಂಥವನು ಅಂತ ಜಡ್ಜ್ ಮಾಡೋದಕ್ಕೆ ಶುರು ಮಾಡೋದು. ಅದೇ ನಾವು ಮಾಡೋ ಮೊದಲನೇ ಕೆಲಸ. ಇವನು ದೋಷಿ, ಇವನು ತಪ್ಪು ಮಾಡಿದವನು, ಇವನು ಪಾಪಿ, ಇವನು ಇಂಥದ್ದು ಮಾಡಿಬಿಟ್ಟಿದ್ದಾನೆ ಎಂದು ಗಳಹದಿರು. ಗಳಹದು ಅಂದರೆ ಅರ್ಥವಿಲ್ಲದ ಬಡಬಡಿಕೆಗೆ ಗಳಹದು ಅಂತ ಕರೀತಾರೆ. ಆ ಥರ ಏನೋ ಮಾತಾಡ್ತಾ ಇರಬೇಡ, ಅಥವಾ ತಲೆಯಲ್ಲಿ ಅದನ್ನು ಯೋಚಿಸ್ತಾ ಇರಬೇಡ. ಯಾಕೆ? ಆಶೆ ಎನಿತವನು ಸಹಿಸಿದನು. ಎದುರಿನಲ್ಲಿದ್ದವರ ಸಂದರ್ಭ ಏನೋ ಆ ಥರದ್ದೊಂದು ಬಿಹೇವಿಯರ್ಗೆ ಏನಿರಬಹುದು ಕಾರಣ. ಆಶೆ ಎನಿತವನು ಸಹಿಸಿದನೋ ದಹಿಸಿದನೋ, ಎಷ್ಟನ್ನು ತಡ್ಕೊಂಡು ಎಷ್ಟನ್ನು ಪಡಿಲಾರ್ದೆ ತ್ಯಾಗ ಮಾಡಬೇಕಾಗಿ ಬಂದ್ಬಿಡ್ತೋ. ವಾಸನೆಗಳವನನ್ನೇನೆಳೆದವೋ, ಅವನಿಗೆ ಯಾವ್ಯಾವ ಪ್ರಲೋಭನೆಗಳಿತ್ತೋ, ಅದರಿಂದ ಯಾವ್ಯಾವ ದಿಕ್ಕಿಗೆ ಅವನು ಹೋಗಬೇಕಾಗಿ ಬಂದ್ಬಿಡ್ತೋ. ಬಲವೇನೋ, ಆ ಆಸೆಗಳ ಆ ಪ್ರಲೋಭನೆಗಳು ಎಷ್ಟು ಶಕ್ತಿಶಾಲಿಯಾಗಿದ್ವೋ ನಮಗೇನೂ ಗೊತ್ತಿಲ್ಲ. ಪಾಶಬದ್ಧನು ನರನು. ಒಬ್ಬ ಮನುಷ್ಯ ಅಂದರೆ ಅವನನ್ನು 100 ಹಗ್ಗಗಳು 100 ಕಡೆಯಿಂದ ಎಳಿತಾ ಇರುತ್ತವೆ. ಯಾವುದ್ರ ಬಲ ಜಾಸ್ತಿ ಇರುತ್ತೋ ಆ ಕಡೆ ಅವನು ಹೋಗಿರ್ತಾನೆ. ಈ ಕಗ್ಗದ ಅರ್ಥ ತಪ್ಪು ಮಾಡೋದು ಓಕೆ ಅಂತ ಅಲ್ಲ, ಪರವಾಗಿಲ್ಲ ತಪ್ಪು ಮಾಡಿದವರೆಲ್ಲ ಏನು ಒಳ್ಳೆಯವರೇ ಅಂತ ಅಲ್ಲ. ತಪ್ಪಿತಸ್ಥರನ್ನು ನಾವ್ಯಾವ ಥರ ನೋಡಬೇಕು, ನಾವು ಹೇಗೆ ಅರ್ಥೈಸ್ಕೋಬೇಕು, ಅವ್ರನ್ನ ಎಂಪತೈಸ್ ಮಾಡಬೇಕು ಅಂತ ತಿಳಿಸುವಂತಹ ಕಗ್ಗ ಇದು. ತಪ್ಪುಗಳು ಎಲ್ಲರಲ್ಲೂ ಸಹಜವಾಗಿ ನಡೆಯುತ್ತೆ. ಅದರಲ್ಲೂ ದಿನನಿತ್ಯದ, ನಾವು ಪ್ರತಿನಿತ್ಯ ನೋಡುವಂತಹ, ದಿನನಿತ್ಯ ನಾವು ಭೇಟಿ ಮಾಡುವಂತಹ ಅನೇಕ ಜನಗಳ ಬಗ್ಗೆ ನೋಡುವಂತಹ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಓದುವಂತಹ, ಕಾಣುವಂತಹ ಎಷ್ಟೋ ಜನಗಳ ಬಗ್ಗೆ ನಾವು ಫಸ್ಟ್ ಇಂಪ್ರೆಷನ್ನಲ್ಲೇ ನಾವು ಜಡ್ಜ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಅವರದ್ದು ಏನಿರುತ್ತೆ, ನಾವು ಪ್ರತಿಯೊಬ್ಬ ಮನುಷ್ಯನ ಆಲೋಚನಾ ಲಹರಿ, ನಡೆದುಕೊಳ್ಳೋ ರೀತಿ, ನಮ್ಮ ವ್ಯಕ್ತಿತ್ವ ಪ್ರತಿಯೊಂದು ಜೆನೆಟಿಕಲಿ ಬಂದಂಥದ್ದು ಒಂದಿಷ್ಟಾಗಿರುತ್ತೆ, ಒಂದಿಷ್ಟು ನಮ್ಮ ಸುತ್ತಮುತ್ತಲಿನ ಪರಿಸರ ಎನ್ವೈರ್ನಮೆಂಟ್ ಕೊಟ್ಟಿದ್ದಾಗಿರುತ್ತೆ, ಒಂದಿಷ್ಟು ನಾವು ಬೆಳೆದು ಬಂದ ರೀತಿ, ಅಂದರೆ ನಮ್ಮ ಪೇರೆಂಟಿಂಗ್ ಹೇಗೆ ನಡೆದಿದೆ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದರ ಜೊತೆ ನಾವು ಹೇಗೆ ಬೆಳೆದಿದ್ದೀವಿ ಅಥವಾ ಒಂಟಿಯಾಗಿ ಬೆಳೆದಿದ್ದೀವ, ಈ ಎಲ್ಲ ಕಾರಣಗಳು ಮ್ಯಾಟರ್ ಆಗುತ್ತೆ. ಸೊ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ, ಅಥವಾ ಯಾವ ಒಂದು ಬಗೆಯಲ್ಲಿ ಅವನು ಬಿಹೇವ್ ಮಾಡ್ತಾ ಇದ್ದಾನೆ ಹಾಗೆ ಮಾಡೋದಕ್ಕೆ 10 ಹಲವು ಕಾರಣಗಳು ವರ್ಷಾನುಗಟ್ಲೆಯಿಂದ ಬಂದಂಥವು ಆಗಿರುತ್ತವೆ. ನೇಮಿಚಂದ್ರ ಅವರು ತಮ್ಮದೊಂದು ಕಾದಂಬರಿ, 2ನೇ ಮಹಾಯುದ್ಧದ ಕಾಲದ ಒಂದು ಕಾದಂಬರಿ ಯಾದ್ ವಶೆಮಲ್ಲಿ ಹೇಳ್ತಾರೆ, ಯಹೂದಿಗಳು ಈವಾಗಲೂ, ಅದು ಬಹುಶಃ ಅವರು ನಿರಂತರವಾಗಿ ಹಲವು ವರ್ಷಗಳು ಅನುಭವಿಸಿದ ಇನ್ಸೆಕ್ಯೂರಿಟಿ ಕಾರಣದಿಂದನೋ ಏನೋ, ಫುಡ್ ಕಲೆಕ್ಟ್ ಮಾಡೋ ಚಟ ಅವರಿಗೆ. ಅವರು ಫ್ರಿಡ್ಜ್ ತುಂಬ ಬೇಕಾದ್ದು ಬೇಡವಾದ್ದು ಆಹಾರ ತುಂಬಿ ತುಳುಕ್ತಾ ಇರುತ್ತೆ ಅಂತ. ನಾವು ಒಮ್ಮೆ ಅವ್ರ ಮನೆಗೆ ಹೋಗಿ ಬಾಗಿಲು ತೆಗೆದು ಇದೇನು ಹಿಂಗೆ ಫುಡ್ ತುಂಬಿಟ್ಕೊಂಡು ವೇಸ್ಟ್ ಮಾಡ್ತಾರೆ, ಎಂಥ ಜನನಪ್ಪ ಇವರು ಅಂತ ಅಂದ್ಕೊಂಬಿಟ್ರೆ ನಮ್ಮ ತಪ್ಪಾಗುತ್ತೆ. ಅವರು ಎಷ್ಟು ವರ್ಷಗಳಿಂದ ತುಳಿತಕ್ಕೊಳಗಾಗಿದ್ದಾರೆ, ಆವಾಗ ಏನೇನೆಲ್ಲ ಅನುಭವಿಸಿದ್ದಾರೆ, ಆಗ ಅನುಭವಿಸಿದ ಆಳವಾದ ಆಹಾರ ಸಿಗದ ಆ ತಹತಃ ಮುಂದೆ ಹಾಗೆ ಪಾಸಾನ್ ಆಗಿದೆ. ಅದೆಲ್ಲವನ್ನು ಅರ್ಥೈಸ್ಕೊಳ್ಳದೆ ನಾವು ಜಡ್ಜ್ಮೆಂಟಲ್ಲಿ ಆಗಿಬಿಟ್ರೆ ನಮ್ಮದು ತಪ್ಪಾಗುತ್ತೆ. ಈಗ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ನಾವು ದಕ್ಷಿಣ ಭಾರತದಲ್ಲಿ ಜನಗಳು ನಿಧಾನವಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿ ವ್ಯವಹರಿಸ್ತೀವಿ. ನೀವು ಉತ್ತರಕ್ಕೆ ಹೋಗ್ತಾ ಹೋಗ್ತಾ ಅವರು ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆಗಿ ಬದಲಾಗ್ತಾ ಹೋಗ್ತಾರೆ ಜನಗಳು. ಅದನ್ನು ನಾವು ಗಮನಿಸ್ಬೋದು. ಮಾತಿಗೆ ವಾಪಸ್ ಪ್ರತಿ ಮಾತು, ಒಂದು ಮಾತು ಟಾಲರೇಷನ್ ಇಲ್ಲದೆ ಇರೋವಂಥ ಮಾತು, ಅಗ್ರೆಸಿವ್ ಹೀಗೆ ಕಾಣಿಸ್ತಾರೆ. ನಾವು ಇವರೆಲ್ಲ ಅಹಂಕಾರಿಗಳು, ದುರಹಂಕಾರಿಗಳು, ಅಗ್ರೆಸಿವ್ ಇವರೆಲ್ಲ ಅಂತ ತೀರ್ಪು ಕೊಟ್ಟು ಪಕ್ಕಕ್ಕೆ ಸರಿಸ್ಬಿಡೋದು ಸುಲಭ. ಆದರೆ ಯೋಚನೆ ಮಾಡಿ ನೋಡಿ, ಭಾರತದಲ್ಲಿ ಉತ್ತರಕ್ಕೆ ಹೋಗ್ತಾ ಹೋಗ್ತಾ ದೇ ಆರ್ ಪ್ರೋನ್ ಟು ಅಟ್ಯಾಕ್ಸ್. ಸುತ್ತ ಲ್ಯಾಂಡ್ ಇರೋವಂಥ ಜಾಗ ಬರ್ತಿದ್ದಾಗೆ ಎಷ್ಟೋ ಅವ್ರ ಮೇಲೆ ಅಟ್ಯಾಕ್ಗಳಾಗಿವೆ, ಎಷ್ಟೋ ದಾಳಿಗಳು, ಆಕ್ರಮಣಗಳು ನಡೆದಿವೆ. ಸೊ ಸಹಜವಾಗಿ ಅವರಲ್ಲಿ ಜೆನೆಟಿಕಲಿ ಕೋಡ್ ಆಗಿ ಹೋಗಿದೆ. ನನಗೆ ಒಂದು ಚೂರು ಥ್ರೆಟ್ ಇದೆ ಅಂತ ಕಾಣಿಸ್ತಿದ್ದಾಗೆ ನಾನು ರಿಯಾಕ್ಟ್ ಮಾಡಬೇಕು ಅಂತ. ಅದು ಒಳಗಿಂದ ಬಂದಂತಹ ವಿಚಾರ. ತಲತಲಾಂತರದಿಂದ ಎಷ್ಟೋ ದಾಳಿಗಳಿಗೆ, ಆಕ್ರಮಣಗಳಿಗೆ ಮೊದಲು ತುತ್ತಾಗಿರೋದೇ ಉತ್ತರ ಭಾರತೀಯರು. ಹಾಗಾಗಿ ಸಹಜವಾಗಿ ಅವರಿಗೆ ಮಾತಿಗೆ ಪ್ರತಿ ಮಾತು, ಒಂದು ಥ್ರೆಟ್ನ ಎಳೆ ಕಂಡರೂ ಅದಕ್ಕೆ ರಿಯಾಕ್ಟ್ ಮಾಡೋದು ಅವರ ರಕ್ತದಲ್ಲಿ ಬಂದ್ಬಿಟ್ಟಿದೆ.
ನಮಗೆ ಹಾಗಿಲ್ಲ. ಕೆಳಗೆ ಬರ್ತಾ ಬರ್ತಾ ನಾವು ಸೇಫರ್ ಪೀಪಲ್. ನಮಗೆ ಎಲ್ಲ ಕಡೆ ಸಮುದ್ರ ಇದೆ, ಪೋರ್ಟ್ಗಳಲ್ಲಿ ಬಿಟ್ಟು ಮಧ್ಯದಲ್ಲಿರೋರೆಲ್ಲ ತುಂಬ ಸುರಕ್ಷಿತವಾಗಿ ಬೆಳೆದಂತಹ ಜನ. ಹಾಗಾಗಿ ನಾವು ಸಹನೆಯಿಂದ ಕೇಳಿಸಿಕೊಳ್ಳುವ, ವಿವೇಚನೆಯಿಂದ ಯೋಚಿಸುವ ಗುಣವನ್ನು ಹೊಂದಿರ್ತೀವಿ. ಸೊ ನಾವು ಅವರನ್ನು ಅಗ್ರೆಸಿವ್ ಅಂತ ತಳ್ಳಿಬಿಡೋದು ಅಥವಾ ಅವರು ನಮ್ಮನ್ನು ಇವರು ಭಾಳ ಸ್ಲೋ ಅಂತ ತಳ್ಳಿಬಿಡೋದು ಎರಡೂ ತಪ್ಪಾಗುತ್ತೆ. ಪರಿಸ್ಥಿತಿ, ಸಂದರ್ಭ, ಪರಿಸರ, ಬೆಳೆದ ರೀತಿ ಪ್ರತಿಯೊಂದು ಒಬ್ಬ ಮನುಷ್ಯನ ವ್ಯಕ್ತಿತ್ವ ಫಾರ್ಮ್ ಆಗೋದಕ್ಕೆ, ಬಿಹೇವಿಯರ್ ಫಾರ್ಮ್ ಆಗೋದಕ್ಕೆ ಸಹಾಯ ಮಾಡಿರುತ್ತೆ. ಅದೆಲ್ಲವನ್ನೂ ನೆಗೆಟ್ ಮಾಡಿ ಒಬ್ಬರನ್ನು ಎದುರಿಗೆ ಕಂಡ ತಕ್ಷಣ ದೋಷಿ ಇವನು ಪಾಪಿ ಎಂದು ಗಳಹದಕ್ಕೆ ಶುರು ಮಾಡಿದ್ರೆ ಗಳಹದವನು ದಡ್ಡ ಆಗ್ತಾನೆ ಹೊರತು ಅವರಿಗೆ ಏನೂ ಆಗೋದಿಲ್ಲ. ಹಾಗಾಗಿ ಮುಂದೊಮ್ಮೆ ಎದುರಿನವರನ್ನು ಇವರಿಂಥವ್ರು ಅಂತ ಬ್ರ್ಯಾಕೆಟ್ ಮಾಡಿ ಸರಿಸುವ ಮೊದಲು ಇದೆಲ್ಲವನ್ನು ಒಂದು ಯೋಚಿಸೋಣ. ಎಲ್ಲರಿಗೂ ಒಂದು ಬೆನಿಫಿಟ್ ಆಫ್ ಡೌಟ್ ತೆಗೆದುಕೊಳ್ಳುವ ಅಧಿಕಾರ ಇರುತ್ತೆ ಅಂತ ನಂಬ್ತೀನಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.